ನಮಸ್ತೆ. ನಾನು ಚನ್ನರಾಯಪಟ್ಟಣ ಉಪವಿಭಾಗಕ್ಕೆ ಪೊಲೀಸ್ ಉಪಾಧೀಕ್ಷಕರಾಗಿ ಚಾರ್ಜ್ ತಗೊಂಡು ಗಮನಿಸಿದ ಹಾಗೆ ಚನ್ನರಾಯಪಟ್ಟಣ ನಗರದಲ್ಲಿ ಮತ್ತು ಸುತ್ತಮುತ್ತಲ ಸ್ಥಳಗಳಲ್ಲಿ ರೌಡಿಸಮ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಅದು ರೌಡಿಸಮ್ ಅಂತ ಹೇಳಿದ್ರೆ ತೀರಾ ದೊಡ್ಡ ಮಟ್ಟದಲ್ಲ ರೌಡಿಸಮ್ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಈ ಹುಡುಗರುಗಳು ಎಸ್ಪೆಷಲಿ ಟೀನೇಜರ್ಸ್ 20ರಿಂದ 22 ವಯಸ್ಸಿನ ಒಳಗೆ ಇರುವಂಥವರು ದುಶ್ಚಟಗಳಿಗೆ ದಾಸರಾಗಿ ಕುಡಿದು ನಿಶೆನಲ್ಲಿ ಒಡೆದಾಡೋದು, ಮಚ್ ತಗೊಂಡು ಒಡೆದಾಡೋದು, ಆ ನಿಶೆನಲ್ಲಿ ಅವ್ರಿಗೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲದೇನೆ ಸುಮಾರಷ್ಟು ಜನ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಪಾಪ ಇನ್ನೋಸೆಂಟ್ ಪೀಪಲ್ಸ್ಗೆ ಬಹಳ ತೊಂದರೆ ಆಗ್ತಾ ಇದೆ. ಇದನ್ನ ನಾನು ಗಮನಿಸಿದಾಗ ನಮ್ಮ ಚನ್ನರಾಯಪಟ್ಟಣ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂದ್ರೆ ಪ್ರಮುಖವಾಗಿ ಈ ಒಂದು ರೌಡಿಸಮ್ ಆಕ್ಟಿವಿಟೀಸ್ನ ಕರ್ಬ್ ಮಾಡಲೇಬೇಕು, ಮಟ್ಟ ಹಾಕಲೇಬೇಕು. ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಚನ್ನರಾಯಪಟ್ಟಣ ನಗರಕ್ಕೆ ಮತ್ತೆ ಇಲ್ಲಿ ಯಾರು ನಮ್ಮ ಜನಸಾಮಾನ್ಯರಿಗೆ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಖಂಡಿತವಾಗಿ ಕಷ್ಟ ಆಗುತ್ತೆ. ಸೊ ಅದು ನನ್ನ ಮೊದಲ ಧ್ಯೇಯ. ಅದನ್ನ ನಾನು ಜನಗಳು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ನಮ್ಮ ವತಿಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ನಮ್ಮ ಮೇಲಾಧಿಕಾರಿಗಳ ಎಲ್ಲ ಸಲಹೆಗಳನ್ನ ಪಡೆದುಕೊಂಡು ಅದನ್ನ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ರೌಡಿಸಮ್ನಲ್ಲಿ ಈ ಏನ್ ಪುಂಡಾಟಿಕೆ ಮಾಡುವಂತ ರೌಡಿಸಮ್ಗಳಲ್ಲಿ ಈಗಾಗಲೇ ನಾವು ಕೆಲವ್ರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸಿ ಅವ್ರನ್ನ ಗುಂಡ ಹಾಕಲು ನಾವು ಬುಕ್ ಮಾಡಿ ಇದು ಮಾಡಿದ್ದೇವೆ. ಅದನ್ನು ಅದ್ರ ಜೊತೆಗೆ ಕೆಲವರು ಈ ಗುಂಡಾಗಳು ಹಪ್ತ ವಸೂಲಿ ಅದು ಇದು ಅನ್ನೋದೆಲ್ಲ ಮಾಡುವಂತ ಒಂದು ಕೆಟ್ಟ ಸಂಸ್ಕೃತಿ ಅಂದ್ರೆ ಎಲ್ಲಿ ಇರಬಾರ್ದು. ಇಂಥ ಒಂದು ಸ್ವಸ್ಥ ಸಮಾಜದಲ್ಲಿ, ಚನ್ನರಾಯಪಟ್ಟಣದಲ್ಲಿ ಇಂತಹ ಸ್ವಸ್ಥ ಸಮಾಜದಲ್ಲಿ ಇರಬಾರ್ದು. ಅಂಥದ್ದನ್ನ ನಾನು ಬಹಳ ಹೇಟ್ ಮಾಡ್ತೀನಿ, ಬಹಳ ನೋವಾಗುತ್ತೆ. ಏನಪ್ಪಾ ಚನ್ನರಾಯಪಟ್ಟಣದಲ್ಲಿ ಈ ಒಂದು ಸಂಸ್ಕೃತಿ ಬೆಳೆದಿದೆಯಾ ಅನ್ನೋಷ್ಟು ಬೇಜಾರಾಗ್ತದೆ. ಸೊ ಅದಕ್ಕೆ ಆ ರೀತಿ ಆಗ್ಲಿಕ್ಕೆ ಬಿಡಲಿಕ್ಕೆ ನಾನು ಅವಕಾಶ ಕೊಡಬಾರ್ದು. ನಾನೇನು ಇಲ್ಲಿಗೆ ಏನೋ ಒಂದು ನನ್ನ ಅಧಿಕಾರದ ವ್ಯಾಪ್ತಿನಲ್ಲಿ ಬಂದಿದ್ದೀನಿ, ಆ ವ್ಯಾಪ್ತಿನಲ್ಲಿ ಈ ಜನಗಳು ನೆಮ್ಮದಿಯಾಗಿ ಇರ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ನಾನು ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡು ಯಾವುದೇ ಮಟ್ಟಕ್ಕೆ ಆದ್ರೂ ಹೋಗಿ ಇದನ್ನ ನಾನು ಕಂಟ್ರೋಲ್ ಮಾಡ್ತೇನೆ, ಅದರಲ್ಲಿ ಏನು ಸಂಶಯ ಇಲ್ಲ. ಹಾಗೆ ಇಲ್ಲಿ ನಮ್ಮಲ್ಲಿ ಹೈವೇ ಬರುತ್ತೆ, ಸುಮಾರು 50ರಿಂದ 55 ಕಿಲೋಮೀಟರ್ಸ್ ಹೈವೇ ಬರ್ತದೆ. ಹೈವೇನಲ್ಲಿ ನಾನು ಇಲ್ಲಿ ಬಂದು ರಿಪೋರ್ಟ್ ಮಾಡಬೇಕಾದ್ರೆ ನಮ್ಮ SP ಸಾಹೇಬರು ನನಗೆ ಹೇಳಿದ್ರು, ಹೈವೇ ರಾಬರೀಸು, ಹೈವೇ ರೆಕಾರ್ಡ್ ಡಕಾಯಿತಿಗಳು ಬಹಳಷ್ಟು ಆಗ್ತಾ ಇದೆ, ನೀವು ಅದನ್ನ ಗಮನ ಕೊಡಬೇಕು ಅಂತೇಳಿ. ನಾನು ಮೇಡಮ್ ಅವ್ರಿಗೆ ನಾನು ಅಶ್ಯೂರ್ ಮಾಡಿದ್ದೇನೆ, ಖಂಡಿತ ಮೇಡಮ್, ಇಲ್ಲಿ ಆ ರೀತಿ ಆಕ್ಟಿವಿಟೀಸು ಬಹಳ ಜಾಸ್ತಿ ಕಂಡು ಬರ್ತಾ ಇದೆ. ನಾನು ಅದಕ್ಕೆ ನಮ್ಮ ಪೊಲೀಸ್ ನಿಮ್ಮೆಲ್ಲರ ಮೇಡಮ್ ನಮ್ಮ ಸಹಕಾರ ಪಡೆದುಕೊಂಡು ನಾನು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಪಿಕೆಟ್ ಪಾಯಿಂಟ್ಗಳು, ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಗಳು, ERS ವೆಹಿಕಲ್ಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಮತ್ತು ನಮ್ಮ ಎಲ್ಲ ಕ್ರೈಮ್ ಸ್ಟಾಫ್ಗಳೆಲ್ಲ ಅಲರ್ಟ್ ಮಾಡಿ ಆ ರೀತಿಯಾದಂಥ ಎಲ್ಲಿ ಈ ಒಂದು ಕ್ರೈಮ್ ಪ್ರೋನ್ ಏರಿಯಾಗಳಿದೆ ಆ ಕ್ರೈಮ್ ಪ್ರೋನ್ ಏರಿಯಾಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಸೂಕ್ತವಾದಂತಹ ಪೊಲೀಸ್ ಕ್ರಮಗಳನ್ನ ತೆಗೆದುಕೊಂಡು ಈವನ್ ಹೈವೇ ಡೆಕಾಯಿಟಿ, ಹೈವೇ ರಾಬರಿಗಳನ್ನ ನಾನು ಕಂಟ್ರೋಲ್ ಮಾಡಲಿಬೇಕು ಅನ್ನೋದು ಒಂದು ನನ್ನ ಯೋಜನೆ ಆಗಿದೆ. ಅದನ್ನು ನಾನು ಮಾಡ್ತೇನೆ. ಹಾಗೆ ನಗರದಲ್ಲಿ ನಾನಿದ್ದಾಗ ಇಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರಲಿಲ್ಲ. ಆದ್ರೆ ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನಾನೇ ಆ ಟೈಮ್ನಲ್ಲೇ ಪ್ರಪೋಸಲ್ ಅನ್ನ ಕಳಿಸ್ಕೊಟ್ಟಿದ್ವಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ. ಈಗ ಅದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಗಿದೆ. ಅಲ್ಲಿ ಏನ್ ಮಾಡಿದ್ರೆ ಸರಿ ಹೋಗ್ತದೆ ಅಂತ ತಿಳ್ಕೊಂಡು ನಾನು ಆ ಟ್ರಾಫಿಕ್ ಸಿಸ್ಟಮ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಪ್ರಯತ್ನ ಪಡ್ತಾನೆ. ಹಾಗೆ ಎಷ್ಟೋ ಜನ ಹೇಳ್ತಾ ಇದ್ರು ಇಲ್ಲಿ ಅನಧಿಕೃತ ವಾಹನಗಳ ಓಡಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅದಕ್ಕೆ ಗಾಡಿಗೆ ಯಾವುದೇ ದಾಖಲೆಗಳಿರಲ್ಲ, ಲೈಸೆನ್ಸ್ ಇರೋದಿಲ್ಲ ಓಡಿಸೋರಿಗೆ, ಮತ್ತೆ ಇನ್ಶೂರೆನ್ಸ್ ಇರಲ್ಲ, ಇಂಥದ್ದೆಲ್ಲ ಆಗ್ತಾ ಇದೆ.
ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಒಂದು ವಿಶೇಷ ಡ್ರೈವ್, ಸ್ಪೆಷಲ್ ಡ್ರೈವ್ ಅಂತ ಕಂಡಕ್ಟ್ ಮಾಡಿ, ಆ ರೀತಿ ವೆಹಿಕಲ್ಗಳು ಯಾವುದಾದ್ರೂ ಅನಧಿಕೃತವಾಗಿ ಅಂದರೆ ಯಾವುದೇ ದಾಖಲೆಗಳಿಲ್ಲದೆ ಓಡಾಡ್ತಾ ಇದ್ರೆ ಅದನ್ನು ನಾನು ಸೀಸ್ ಮಾಡಿ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಈ ಟ್ರಾಫಿಕ್ ವಿಚಾರದಲ್ಲಿ ಸುಮಾರು ಜನ ಹೆಲ್ಮೆಟ್ ಹಾಕೊಂಡು ಓಡಿಸೋದಿಲ್ಲ. ಆ ಹೆಲ್ಮೆಟ್ ಹಾಕೊಂಡು ಓಡಿಸ್ಲಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಪರಿಣಾಮ ಆಗುತ್ತೆ ಅಂತ ಅವರಿಗೆ ಸರ್ಕಾರದ ವತಿಯಿಂದ ಬಹಳಷ್ಟು ಯೋಜನೆಗಳನ್ನ ಹಾಕೊಂಡು ಅಡ್ವರ್ಟೈಸ್ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೂ ನಮ್ಮ ಜನಗಳಿಗೆ ತಿಳುವಳಿಕೆ ಸಾಲದೆ ಏನು ಅವರು ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಅವಮಾನ ಅನ್ನೋ ರೀತಿಯಲ್ಲಿ ಮಾತಾಡೋದನ್ನು ನೋಡಿದೆ ನಾನು. ಸೊ ಹೆಲ್ಮೆಟ್ ಹಾಕೊಂಡು ಓಡಾಡ್ಲಿಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ನಾನು ಜನಸಾಮಾನ್ಯರಲ್ಲಿ ಹೇಳ್ಕೊಳ್ತೇನೆ. ಮತ್ತೆ ಕೆಲವರು ಹೇಳ್ತಾರೆ, ನಾವು ಟ್ರಾಫಿಕ್ ಅಲ್ಲಿ ನಿಂತಿರ್ಬೇಕಾದ್ರೆ ಅವ್ನು ಹಾಕೊಂಡು ಅದನ್ನ ಬಿಟ್ಬಿಟ್ರಿ ನಮ್ಮನ್ನ ಮಾತ್ರ ಹಿಡ್ಕೊಂಡ್ರಿ ಅಂತ. ಯಾವುದೇ ಕಾನೂನು ನಾವು ತರ್ತೀವಿ ಅಂದ್ರೆ ಎಲ್ಲಾರ ಮೇಲೂ ನಾವು ಕ್ರಮ ತಗೊಳ್ಳಿಕ್ಕೆ ಒಂದೇ ಸಾರಿ ಆಗುದಿಲ್ಲ. ನಾವು ಒಬ್ಬರ ಮೇಲೆ ತಗೊಳ್ತಾ ಇದೀವಿ ಅಂದ್ರೆ ಇಟ್ ಈಸ್ ಮೆಸೇಜ್ ಟು ಅದರ್ಸ್, ಇನ್ನೊಬ್ಬರಿಗೆ ಅದು ಮೆಸೇಜ್ ಆಗ್ಬೇಕು. ಸೊ ಅವ್ರಿಗೆ ಹಾಕ್ದಾಗೆ ನಮ್ಗೆ ಹಾಕ್ತಾರೆ ಅನ್ನೋ ಒಂದು ಭಾವನೆ ಬರ್ಬೇಕು ಅನ್ನೋ ದೃಷ್ಟಿನಲ್ಲೇನೆ ಕಾನೂನುಗಳಿರ್ತಾರೆ. ಎಲ್ಲರನ್ನೂ ಹಿಡ್ಕೊಂಡ್ಬಂದು ಕಾನೂನನ್ನು ನಾವು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇದೆ. ಸೊ ಅದಕ್ಕೆ ಅವನ್ಗೆ ಹಾಕಿದ್ರಿ ನಮ್ಗೆ ಹಾಕ್ಲಿಕ್ಕೆ ಅದನ್ನ ಬಿಟ್ಬಿಡಿ ದಯಮಾಡಿ. ಎಲ್ಲರಿಗೂ ಅದು ನೆನಪಿ ಆಗುತ್ತೆ. ಇವತ್ತು ಹಾಗೆ ಇಲ್ಲ ಅಂದ್ರೆ ನಾಳೆ ನಿಮಗೆ ಬರುತ್ತೆ, ನಿಮ್ ಟರ್ನ್ ಬರುತ್ತೆ. ಸೊ ಅದಕ್ಕೆ ನಾನು ಜನಸಾಮಾನ್ಯರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯಮಾಡಿ ಎಲ್ಲರೂ ನಿಮ್ಮ ಸೇಫ್ಟಿ ಮೆಜರ್ಗೆ ಸೇಫ್ಟಿಗೋಸ್ಕರನಾದರೂ ಹೆಲ್ಮೆಟ್ಗಳನ್ನ ಧರಿಸಿ. ಹಾಗೂ ಟ್ರಾಫಿಕ್ನಲ್ಲಿ ನಿಗದಿತ ವೇಗದಲ್ಲಿ, ಅತಿಯಾದ ವೇಗದಲ್ಲಿ ಹೋಗುವುದು ಒಳ್ಳೆಯದಲ್ಲ. ಸೊ ಆ ರೀತಿ ವೇಗ ನಿಮಗೆ ಒಳ್ಳೇದಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ನೀವೇನೋ ಓಡಿಸ್ಕೊಂಡು ಹೋಗ್ಬಿಡ್ತೀರಿ, ನೀವು ಗುದ್ದಿಸ್ಬಿಟ್ಟು ಹೋಗ್ಬಿಟ್ಟು ಅವನಿಗೆ ಇಂಜುರೀಸ್ ಆಗ್ತು, ಅಂಗವಿಕಲತೆ ಆಯ್ತು ಅಥವಾ ಪ್ರಾಣ ಹೋಯ್ತು, ಯಾರು ಜವಾಬ್ದಾರ ಆಗ್ತಾರೆ? ಇಡೀ ಫ್ಯಾಮಿಲಿ. ಪಾಪ ಆ ವ್ಯಕ್ತಿ ಇನ್ನೋಸೆಂಟ್ ವ್ಯಕ್ತಿ ಎಲ್ಲೋ ಹೋಗ್ತಾ ಇದ್ದವನಿಗೆ ನೀವು ಹೊಡೆದ್ಬಿಟ್ಟು ಅವನ ಜೀವನ ಇನ್ ದ ಸೆನ್ಸ್ ಅವನೊಬ್ಬಂದೇ ಅಲ್ಲ, ಅವನಿಂದ ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿನೇ ಬೀದಿಗೆ ಬರುವಂತ ಪರಿಸ್ಥಿತಿ ಆಗಬಾರ್ದು. ಸೊ ಅದಕ್ಕೆ ಆ ದೃಷ್ಟಿನಲ್ಲಿ ನಾವು ಯೋಚನೆ ಮಾಡಿ ನಾವು ಕಾನೂನು ಕ್ರಮಗಳನ್ನ ತಗೋಬೇಕಾಗ್ತದೆ. ಸೊ ಹಾಗಾಗಿ ನಾನು ಸಾರ್ವಜನಿಕರಲ್ಲಿ, ಚನ್ನರಾಯಪಟ್ಟಣದ ಜನತೆಗಳಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಕಾನೂನಿಗೆ ಗೌರವ ಕೊಡಿ. ಪೊಲೀಸ್ನವರು ನಿಮಗೆ ಯಾವುದೇ ಒಂದು ಕೇಸ್ ಹಾಕಿ ಫೈನ್ ಹಾಕ್ತಾರೆ ಅಂದ್ರೆ ಅರ್ಥ ನಿಮ್ಗೆ ಒಳ್ಳೇದಿಗೆ ಹಾಕ್ಬೇಕು ಅನ್ನೋ ದೃಷ್ಟಿನಲ್ಲೇ ಹಾಕ್ತಾರೆ ಹೊತ್ತು ಆ ಫೈನ್ ಹಾಕೋನ್ ಕೆಟ್ಟವನು ಅನ್ನೋ ದೃಷ್ಟಿನಲ್ಲಿ ನೀವು ನೋಡ್ಲಿಕ್ಕೆ ಹೋಗ್ಬೇಕು. ಯಾಕೆಂದ್ರೆ ನಮ್ಮ ಗಾದೆ ಇದೆ, ಬೈತಾ ಹೇಳೋರು ಬದುಕಕ್ಕೆ ಹೇಳಿದ್ರು, ನಗ್ತಾ ಹೇಳೋರು ಕೆಡಕ್ಕೆ ಹೇಳಿದ್ರು ಅಂತ. ಹಾಗೆ ಪೊಲೀಸರು ಫೈನ್ ಹಾಕೋದು, ಕಠಿಣವಾಗಿ ಫೈನ್ ಹಾಕೋ ಉದ್ದೇಶ ನಿಮಗೆ ಒಳ್ಳೇದಾಗ್ಲಿ ಅಂತ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಮುಖ್ಯ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ಪ್ರಜ್ಞೆಯನ್ನ ಪ್ರತಿ ನಾಗರಿಕರು ಬೆಳೆಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸೊ ಹೀಗಾಗಿ ಇನ್ನೂ ನನಗೆ ಬಹಳಷ್ಟು ಯೋಜನೆಗಳನ್ನ ಹಾಕೊಳ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಾನು ನಮ್ಮ ಚನ್ನರಾಯಪಟ್ಟಣ ನಗರದಲ್ಲಿ, ಚನ್ನರಾಯಪಟ್ಟಣ ಪೊಲೀಸ್ ಉಪವಿಭಾಗದಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧ ಚಟುವಟಿಕೆಗಳನ್ನ ಕರ್ಬ್ ಮಾಡ್ಲಿಕ್ಕೆ ಏನೆಲ್ಲಾ ಕ್ರಮ ತೆಗೆದುಬೇಕು ತೆಗೆದುಕೊಂಡು, ಇದ್ರ ಜೊತೆಗೆ ಏನ್ ಹೇಳ್ತಾರೆ ಸೋಷಿಯಲ್ ಈವಿಲ್ಸ್ಗಳು, ಕೆಲವು ಸೋಷಿಯಲ್ ಈವಿಲ್ಸ್ಗಳಿದೆ. ಸೊ ಅದನ್ನು ನಾನು ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಚನ್ನರಾಯಪಟ್ಟಣ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿ ಜನಗಳು ಸ್ವಾಸ್ಥ್ಯತೆಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ, ಜೀವಿಸಲಿಕ್ಕೆ ಆಗುವಂತೆ ಮಾಡಲಿಕ್ಕೆ ನನ್ನ ಪ್ರಯತ್ನ ಮುಂದುವರಿಯುತ್ತೆ. ಥ್ಯಾಂಕ್ ಯು.